ಸೊ ಇನ್ನು ಇದೆಲ್ಲದರ ಜೊತೆಗೆ ಸಿಟಿ ರವಿ ಅವರನ್ನ ಇವತ್ತು ಕೋರ್ಟಿಗೆ ಹಾಜರುಪಡಿಸ್ತಾರೆ. ಅದಕ್ಕಿಂತ ಮೊದಲು ಅವರಿಗೆ ವೈದ್ಯಕೀಯ ಪರೀಕ್ಷೆಗಳು ಕೂಡ ಆಗ್ತವೆ. ಬಿಮ್ಸ್ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡ್ಬರ್ತಾರೆ, ಆರೋಗ್ಯ ತಪಾಸಣೆ ಮಾಡ್ತಾರೆ. ಅದಾದಮೇಲೆ ಕೋರ್ಟಿಗೆ ಹಾಜರುಪಡಿಸ್ತಾರೆ. ಆರೋಗ್ಯ ತಪಾಸಣೆ ಮುಗಿದ ಮೇಲೆ ಬೆಳಗಾವಿ ಕೋರ್ಟಿಗೆ ಸಿಟಿ ರವಿ ಅವರನ್ನ ಹಾಜರುಪಡಿಸೋದು. ಹೀಗಾಗಿ ಸುತ್ತಮುತ್ತಲ ಭಾಗದಲ್ಲಿ ವ್ಯಾಪಕ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. KSRP ತುಕಡಿಗಳು, CAR ತುಕಡಿಗಳನ್ನು ಈಗಾಗಲೇ ನೇಮಿಸಲಾಗಿದೆ. ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾಕಂದರೆ ನಿನ್ನೆ ನಡೆದಂಥ ಘಟನಾವಳಿಗಳಿದಾವಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಖಂಡಿತವಾಗಲೂ ಅವ್ರ ಮೇಲೆ ಹಲ್ಲೆ ಕೂಡ ಆಗ್ಬಿಡ್ತಿತ್ತೋ ಏನೋ. ಸೊ ಹೀಗಾಗಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು, ಅಹಿತಕರ ಘಟನಾವಳಿಗಳು ಆಗಬಾರ್ದು. ಅದಕ್ಕೋಸ್ಕರ ಮುಂಜಾಗ್ರತಾ ಕ್ರಮಗಳನ್ನು ಪೊಲೀಸರು ತೆಗೆದುಕೊಂಡಿದ್ದಾರೆ. ಕೆಲವೇ ಕ್ಷಣದಲ್ಲಿ ಸಿಟಿ ರವಿಯನ್ನ ಈಗ ಕೋರ್ಟಿಗೆ ಕರ್ಕೊಂಡ್ಬರ್ತಾರೆ ಪೊಲೀಸರು. ಅದಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳಾಗಿದೆ. ಬೆಳಗಾವಿ ಪೊಲೀಸರಿಂದ ಸಿಟಿ ರವಿ ಬಂಧನ ಆಗಿರುವಂಥದ್ದು, ರಾತ್ರಿ ಎಲ್ಲ ಸುತ್ತಾಡಿಸಿರೋದು, ಅಜ್ಞಾತ ಸ್ಥಳದಲ್ಲಿ ಇಟ್ಟಿರೋದು. ಈಗ ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಕೋರ್ಟಿಗೆ ಹಾಜರಾಗ್ತಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರನ್ನ ಹಾಜರುಪಡಿಸ್ತಾರೆ. ಅಂಕಲಗಿ ಠಾಣೆಯಿಂದ ಬೆಳಗಾವಿಯ ಕಡೆಗೆ ಸಿಟಿ ರವಿನ ಕರ್ಕೊಂಡ್ಬರಲಾಗ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಅಶ್ವಿತ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚಿಕ್ಕಮಗಳೂರಿನ ವಿವರಗಳನ್ನು ಕೊಡಲಿಕ್ಕೆ ಅಶ್ವಿತ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರುವಂಥದ್ದು. ಇನ್ನು ಕೋರ್ಟಿನ ಮುಂಭಾಗದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಶೋಕ್. ಜೊತೆಗೆ ಈ ಓವರಾಲ್ ಡೆವಲಪ್ಮೆಂಟ್ಗಳು, ಜೊತೆಗೆ ಏನಂದರೆ ಮುಂದೆ ಆಗುವಂಥ ಬೆಳವಣಿಗೆಗಳು ಏನೇನು, ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬನ್ನಿ, ಕೋರ್ಟ್ ಹತ್ರ ಯಾವ ರೀತಿ ವಾತಾವರಣ ಇದೆ? ನಮ್ಮ ಪ್ರತಿನಿಧಿ ಅಶೋಕ್ ಈಗ ಕೋರ್ಟ್ನ ಮುಂಭಾಗದಲ್ಲಿದ್ದಾರೆ. ಅಶೋಕ್, ನಾವು ನೋಡ್ತಾ ಇದ್ದೀವಿ ಸಿಟಿ ರವಿನ ಅಜ್ಞಾತ ಸ್ಥಳದಲ್ಲಿ ಇಟ್ಟರು ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಈಗ ಅವ್ರನ್ನ ಕರ್ಕೊಂಬರಲಾಗ್ತಾ ಇದೆ. ಅವ್ರನ್ನ ಈಗ ಅಂಕಲಗಿ ಠಾಣೆ ಅವ್ರನ್ನ ಬೆಳಗಾವಿ ಕಡೆಗೆ ಅವ್ರನ್ನ ಕರ್ಕೊಂಬರಲಾಗ್ತಾ ಇದೆ. ಈಗ ಸಹಜವಾಗಿ ಏನು ಅಂತಂತಂದರೆ ಅಲ್ಲಿ ಇಲ್ಲಿ ಪ್ರತಿಭಟನೆಗಳು ಕೂಡ ಆಗ್ತಾ ಇವೆ ಬೇರೆ ಬೇರೆ ಭಾಗದಲ್ಲಿ. ಈ ಕೋರ್ಟ್ ಸೇರಿದಂತೆ ಸುತ್ತಮುತ್ತಲಿನ ಭಾಗಗಳಲ್ಲಿ ಯಾವ ರೀತಿ ಬಂದೋಬಸ್ತ್ ಇದೆ ಅಶೋಕ್? ರಂಗನಾಥ್, ಖಂಡಿತವಾಗಲೂ ಏನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕುರಿತು ಏನು ಅಶ್ಲೀಲ ಪದ ಬಳಕೆ ಮಾಡಿರುವ ಸಿಟಿ ರವಿ ಅವರನ್ನ ಬಂಧಿಸಿದ್ದು ಇದೀಗ ಅಂಕಲಗಿ ಪೊಲೀಸ್ ಠಾಣೆಯಿಂದ ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಕರೆತಲಾಗ್ತದೆ. ನಾವು ಬಿಮ್ಸ್ ಆಸ್ಪತ್ರೆ ಆವರಣದ ಹೊರಗಡೆ ಇದ್ದೀವಿ. ಇದು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ. ಇಲ್ಲಿ ಒಂದು ವೈದ್ಯರ ತಂಡ ಏನು ಸಿಟಿ ರವಿಯವರ ಆರೋಗ್ಯ ತಪಾಸಣೆಗೆ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಪ್ರಾಥಮಿಕ ಆರೋಗ್ಯ ತಪಾಸಣೆಯ ಬಳಿಕ ಅದರ ವರದಿಯನ್ನು ಪಡ್ಕೊಂಡು ಅವರನ್ನು ಬೆಳಗಾವಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ನ್ಯಾಯಾಧೀಶರ ಮುಂದೆ. ಸದ್ಯ ಇಲ್ಲಿ ಒಂಥರ ಏನಾಗಿದೆ ಅಂದರೆ ಉದ್ವಿಗ್ನ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂತಂದರೆ ನಿನ್ನೆ ಕೂಡ ಸಿಟಿ ರವಿ ಅರೆಸ್ಟ್ ಆದಮೇಲೆ ಸಾಕಷ್ಟು ಪರ ವಿರೋಧ ಪ್ರತಿಭಟನೆಗಳು ನಡೆದಿದ್ದು, ಕಾಂಗ್ರೆಸ್ ಅವರು ಪ್ರತಿಭಟನೆ ನಡೆಸಿದ್ರು, BJP ಅವರು ಪ್ರತಿಭಟನೆ ನಡೆಸಿದ್ರು. ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿದೆ. ಏನು ಚೆನ್ನಮ್ಮ ವೃತ್ತದಲ್ಲಿ ಕೂಡ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಆಗಲಿದೆ. KSRP ಮತ್ತು CR 7ಕ್ಕಿಂತ ಹೆಚ್ಚು ತುಕಡಿಗಳು ಇಲ್ಲಿ ನಿಯೋಜನೆಗೊಂಡಿದ್ದಾರೆ. ಇನ್ನು 4 ACP ಹಾಗೂ 8ರಿಂದ 10 ಜನರು DSP ಅಧಿಕಾರಿಗಳು ಇರ್ಬೋದು, ಇನ್ನಿತರ ಅಧಿಕಾರಿಗಳು ಇಲ್ಲಿ ನಿಯೋಜನೆಗೊಂಡಿದ್ದಾರೆ. ಇಲ್ಲಿ ನೋಡ್ಬೋದು, ಇದು ಏನು KSRP ತುಕಡಿ ವಾಹನ ನಮಗೆ ದೃಶ್ಯದಲ್ಲಿ ಕಾಣಿಸ್ತದೆ. ಈ ಕಡೆ ಏನು ಚೆನ್ನಮ್ಮ ವೃತ್ತದಲ್ಲಿ ನಾವು ಇಲ್ಲಿ ತೋರಿಸೋದಾದ್ರೆ, ಇನ್ನು ಚೆನ್ನಮ್ಮ ವೃತ್ತದಲ್ಲಿ ಕೂಡ ಸಾಕಷ್ಟು ಪೊಲೀಸರನ್ನ ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಸಿಟಿ ರವಿ ಅವರನ್ನ ಈಗ ಕೋರ್ಟಿನ ಕಡೆ ಕರ್ಕೊಂಡ್ಬರಲಾಗ್ತಾ ಇದೆ. ಪೊಲೀಸರ ಬೆಂಗಾವಲಿನ ಜೊತೆಗೆ ಬೆಳಗಾವಿಗೆ ಈಗ ಬರ್ತಾ ಇದ್ದಾರೆ. ಸಿಟಿ ರವಿನ ಕರ್ಕೊಂಡ್ಬರ್ತಾ ಇದ್ದಾರೆ ಪೊಲೀಸರು. ಅದರ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೋರ್ಟಿಗೆಲ್ಲ ಹಾಜರುಪಡಿಸ್ತಾರೆ. ಆ ಕೋರ್ಟ್ನ ಸುತ್ತಮುತ್ತ ಭಾಗದಲ್ಲಿ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಕೋರ್ಟಿನ ಕಡೆಗೆ ಈಗ ಸಿಟಿ ರವಿ ಬರ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಅದಕ್ಕಿಂತ ಮೊದಲು ಆರೋಗ್ಯ ತಪಾಸಣೆ ಆಗುತ್ತೆ ಬಿಮ್ಸ್ನಲ್ಲಿ. ಹೀಗಾಗಿ ಆಸ್ಪತ್ರೆಯ ಸುತ್ತಮುತ್ತ ಕೂಡ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಬಿಮ್ಸ್ ಆವರಣ, ಚೆನ್ನಮ್ಮ ವೃತ್ತದಲ್ಲಿ ಪೊಲೀಸ್ ಪಹರೆ ಅಲ್ಲಿ ನಡೀತಾ ಇದೆ. ಪೊಲೀಸ್ ಪಡೆ ಅಲ್ಲಿ ಬೀಡುಬಿಟ್ಟಿದೆ. ಈಗ ನಾವು ತೋರಿಸ್ತಿರುವಂಥ ದೃಶ್ಯಾವಳಿಗಳು ಕೋರ್ಟಿನ ಕಡೆಗೆ ಸಿಟಿ ರವಿ ಬರ್ತಿರುವಂಥ ದೃಶ್ಯಾವಳಿಗಳು. ಕೋರ್ಟಿಗೆ ಸಿಟಿ ರವಿ ಅವ್ರನ್ನ ಹಾಜರುಪಡಿಸಲಾಗ್ತಾ ಇದೆ. ಈಗಾಗಲೇ ಬೆಳಗಾವಿ ನಗರವನ್ನು ತಲುಪಿದ್ದಾರೆ MLC ಸಿಟಿ ರವಿ. ಕೆಲವೇ ಕ್ಷಣಗಳಲ್ಲಿ ಬಿಮ್ಸ್ಗೆ ಸಿಟಿ ರವಿ ಬರ್ತಾರೆ. ಬಿಮ್ಸ್ನಲ್ಲಿ ಸಿಟಿ ರವಿ ಆರೋಗ್ಯ ತಪಾಸಣೆ ಆಗುತ್ತೆ. ತಪಾಸಣೆ ಆದ ಮೇಲೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ನ ಮುಂಭಾಗದಲ್ಲಿ ಯಾವ ರೀತಿ ಬಂದೋಬಸ್ತ್ ಇದೆ ಅದರ ವಿವರಗಳನ್ನು ಕೂಡ ನಮ್ಮ ಪ್ರತಿನಿಧಿ ಅಶೋಕ್ ಇಲ್ಲಿ ತನಕ ಕೊಡ್ತಾ ಇದ್ರು. ಕೋರ್ಟಿನ ಕಡೆಗೆ ಸಿಟಿ ರವಿ ಬರ್ತಿರುವಂಥ ದೃಶ್ಯಾವಳಿಗಳು, ನಿನ್ನೆ ರಾತ್ರಿ ನಡೆದಂಥ ಹಂಗಾಮ,
ಅದನ್ನು ಇನ್ನೊಂದು ವಿಂಡೋದಲ್ಲಿ ನೀವು ನೋಡ್ತಾ ಇದ್ದೀರಿ. ಸ್ಕ್ರೀನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಪೊಲೀಸರು ಸಿ ಟಿ ರವಿ ಅವ್ರನ್ನ ಕರ್ಕೊಂಬರ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಬಿಮ್ಸಿ ಕರ್ಕೊಂಡು ಹೋಗ್ತಾರೆ. ಬಿಮ್ಸಿ ಕರ್ಕೊಂಡು ಹೋಗಿ ಆರೋಗ್ಯ ತಪಾಸಣೆ ಆಗುತ್ತೆ. BP ಶುಗರ್ ಸೇರಿದಂತೆ ಎಲ್ಲ ರೀತಿಯ ತಪಾಸಣೆಗಳನ್ನು ಮಾಡಿಕೊಂಡು ಅದಾದ ನಂತರ ಅವ್ರನ್ನ ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ನಾವೀಗ ತೋರಿಸ್ತಿರುವಂಥ ದೃಶ್ಯಾವಳಿಗಳು ಕೋರ್ಟಿನ ಕಡೆಗೆ ಸಿ ಟಿ ರವಿ ಅವ್ರನ್ನ ಪೊಲೀಸರು ಕರೆದೊಯ್ತಿರುವಂಥ ದೃಶ್ಯಾವಳಿಗಳು.